ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಒಂದು ಅವರಿಗೆ ಅವಶ್ಯಕವಾಗಿರತಕ್ಕಂತಹ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾವು ಹೊಂದಿದ್ದೀವಿ. ಮತ್ತು ಯಾವುದೇ ಒಂದು ಸಮಾಜದೊಳಗೆ ಒಂದು ಒಗ್ಗಟ್ಟು ಬರಬೇಕಪ್ಪ ಅಂತಂದ್ರೆ ಇಂತಹ ವೇದಿಕೆಗಳಲ್ಲಿ ಬಂದು ವಿಚಾರ ವಿನಿಮಯವನ್ನು ಮಾಡಿಕೊಂಡಾಗ ಈ ಒಂದು ಐಕ್ಯತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದೊಳಗೂ ಕೂಡ ಬಾಲ ಗಂಗಾಧರ ತಿಲಕ್ ಅವರು ಈ ಒಂದು ಗಜಾನನ ಉತ್ಸವ ಏನು ಮಾಡಿ ಎಲ್ಲ ಸಮಾಜದ ಒಳಗೆ ಒಂದು ಒಗ್ಗಟ್ಟನ್ನು ಯಾವ ರೀತಿಯಾಗಿ ಮೂಡಿಸಿದ್ರು, ಹಾಗೆಯೇ ಇಂತಹ ಒಂದು ಕಾರ್ಯಕ್ರಮಗಳು ಸಹಜವಾಗಿ ಸಮಾಜದೊಳಗೆ ಒಗ್ಗಟ್ಟನ್ನ ತರುವಲ್ಲಿ ಅದು ನಮಗೆ ಸಹಾಯಕವಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಮತ್ತು ಇದರ ಜೊತೆಗೇನೆ ಈ ಒಂದು ಸಂಘಟನೆಯ ವತಿಯಿಂದ ಅನೇಕ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮಳ ವಿಜಯೋತ್ಸವವಾಗಿರ್ಬೋದು, ಮತ್ತು ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಧನೆಯನ್ನು ಮಾಡಿದಂಥವ್ರು, ವಿವಿಧ ಬೇರೆ ಬೇರೆ ಕ್ಷೇತ್ರದೊಳಗೆ ಸಾಧನೆ ಮಾಡಿದಂತಹ ಸಮಾಜ ಬಾಂಧವರನ್ನು ಗುರುತಿಸಿ ಪದವಿಯಲ್ಲಿಯೂ ಕೂಡ ಅದು ಇಂಜಿನಿಯರಿಂಗ್ ಆಗಿರ್ಬೋದು, BA ಆಗಿರ್ಬೋದು, BSc, BCom, ಮೆಡಿಕಲ್, ಯಾವುದೇ ಕ್ಷೇತ್ರದೊಳಗೆ ವಿಶ್ವವಿದ್ಯಾಲಯದ ಮಟ್ಟದೊಳಗೆ ಏನಾದರೂ ಒಂದು ಸಾಧನೆ ಮಾಡಿದ್ರೆ, ವಿಶೇಷವಾದಂತಹ ಸಾಧನೆ ಮಾಡಿದ್ರೆ ಅಂಥವ್ರನ್ನು ಕೂಡ ಕರೆದು ಸನ್ಮಾನಿಸ್ತಕ್ಕಂತಹ ಒಂದು ಕಾರ್ಯವನ್ನ ನಾವೆಲ್ಲ ಈ ಒಂದು ಸಮಾಜದ ಮುಖಂಡರು ತೀರ್ಮಾನಿಸಿದ್ದೇವೆ. ಮತ್ತು ಇದ್ರ ಜೊತೆಗೆ ಬಹಳ ಇನ್ನೊಂದು ಏನಂತಂದ್ರೆ, ರೈತರ ಪರವಾಗಿ ಕೆಲವೊಂದು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳೋದು, ಕಾರ್ಯಾಗಾರಗಳನ್ನು ಹಾಕಿಕೊಂಡು ರೈತರು ಯಾವ ರೀತಿಯಾಗಿ ಇವತ್ತಿನ ದಿನಮಾನಗಳಲ್ಲಿ ಟೆಕ್ನಾಲಜಿಯನ್ನ ಅಗ್ರಿಕಲ್ಚರ್ ಒಳಗೆ ಹೆಂಗೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯದ, ಸೊ ಇಂಥ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಸಾಮಾಜಿಕವಾಗಿ ಏನು ಸಮಾಜಕ್ಕೆ ಅವಶ್ಯಕತೆ ಅದ ಅಂತಹ ಚಟುವಟಿಕೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಈ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ನಿರ್ಧರಿಸಿದ್ದೇವೆ. ಸೊ ಪ್ರಥಮ ಹಂತವಾಗಿ ಈ ಒಂದು 31ನೇ ತಾರೀಕು ಮೇ 2026ರಂದು ಬೆಳಿಗ್ಗೆ 10 ಗಂಟೆಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು SSLC ಮತ್ತು CBSE ಮತ್ತು PUC ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ನಾವು ಸಮಾಜದ ಎಲ್ಲ ಬಾಂಧವರನ್ನ, ಹಿರಿಯರನ್ನ, ಮುಖಂಡರನ್ನ, ಎಲ್ಲರನ್ನ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಮಾಜ ಬಾಂಧವರು ಎಲ್ಲರೂ ಕೈಗೂಡಿಸಬೇಕು ಮತ್ತು ಈ ಸಮಾಜವನ್ನ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.